ಮಹಾರಾಷ್ಟ್ರದಲ್ಲಿ ಪುಂಡರ ಗೂಂಡಾ ವರ್ತನೆ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ಪುಂಡರ ಗೂಂಡಾ ವರ್ತನೆ ಮತ್ತಷ್ಟು ಮುಂದುವರಿತಾನೆ ಇದೆ. ಕರ್ನಾಟಕದ ಬಸ್ ಮೇಲೆ ಭಗವಾ ಕಲ್ಲರ್ ಬಳಿದು ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಇನ್ನು ಚಾಲಕನಿಂದ ಜೈ ಮಹಾರಾಷ್ಟ್ರ ಘೋಷಣೆ ಹಾಕಿಸಿ ದರ್ಪವನ್ನ ತೋರಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕ ಮತ್ತು ನಿರ್ವಾಹಕರಿಗೆ ಮಸಿ ಬಳಿದು ಪುಂಡಾಟಿಕೆಯನ್ನ ಮಾಡಿದ್ದಾರೆ. ಮಾಲೆ ಹಾಕಿ ಕಲ್ಲರ್ ಬಳಿದು ಒತ್ತಾಯಪೂರ್ವಕ ಘೋಷಣೆಯನ್ನ ಕೂಡ ಮಾಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಗೂಂಡಾ ವರ್ತನೆ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಭಗವಾ ಕಲ್ಲರ್ ಬಳಿದು ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕ ಹಾಗೂ ನಿರ್ವಾಹಕರಿಗೆ ಇಬ್ಬರಿಗೂ ಕೂಡ ಮಸಿಯನ್ನ ಬಳಿದು ಕೂಡ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಮಾಲೆ ಹಾಕಿ ಕಲ್ಲರ್ ಬಳಿದು ಒತ್ತಾಯಪೂರ್ವಕವಾಗಿ ಘೋಷಣೆಯನ್ನ ಇವರಿಂದ ಕೂಗಿಸಲಾಗಿದೆ. ಹಾಗಾಗಿ ದಿನೇ ದಿನೇ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಗೂಂಡಾ ವರ್ತನೆ ಹೆಚ್ಚಾಗ್ತಾ ಇದೆ. जय हिंद, जय महाराष्ट्र, जय कर्नाटक. आता मी सांगतो, जर हे कर्नाटकी लोक जर जय महाराष्ट्र म्हणत नसतील तर आमची महाराष्ट्र संस्कृती म्हणून आम्ही तर सत्कार केलाय. तर ह्याच्या पुढे सोलापुरात नव्हे तर महाराष्ट्रात जर तुमची एसटी चालवायची असेल तर तुम्हाला जय महाराष्ट्र म्हणावंच लागेल. जय महाराष्ट्र, जय कर्नाटक. पासून पाठवत आहे त्यांना. जय भवानी. कर्नाटक सरकारला इशारा आहे, आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानिक वागणूक त्यांना भगवत पासून त्यांना ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಇನ್ನು ಪುಂಡರ ಗೂಂಡಾ ವರ್ತನೆ ಮಹಾರಾಷ್ಟ್ರದಲ್ಲಿ ಮುಂದುವರಿತಾನೆ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇದ್ದಾರೆ. ಇನ್ನು ಚಾಲಕನಿಂದಲೇ ಜೈ ಮಹಾರಾಷ್ಟ್ರ ಘೋಷಣೆಯನ್ನ ಹಾಕಿಸಿ ದರ್ಪವನ್ನ ತೋರ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಬ್ರೇಕ್ ಅನ್ನೋದಿಲ್ವಾ, ಹೇಗೆ? ಏನಂದ್ರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದ ಪ್ರಕರಣ ಏನಿದೆಯಲ್ಲ, ಇವರು ತೀವ್ರ ಸ್ವರೂಪಕ್ಕೆ ಹೋಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಮೇಲೆ ಒಂದು ಮಸಿಗುಜ್ಜುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕರ್ನಾಟಕದ ಬಸ್ ಚಾಲಕರಿಗೆ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಬೇಕಂತ ಒತ್ತಾಯ ಮಾಡಿ ಒಂದು ಘೋಷಣೆ ಕೂಗುವಂತ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ MS ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಬೆಳಗಾವಿಗೆ ಮತ್ತು ಮಹಾರಾಷ್ಟ್ರಕ್ಕೆ ನಡಬೇಕು ಸಂಪರ್ಕದಲ್ಲಿ ಬಸ್ ಹೋಗ್ಬೇಕಾದ್ರೆ ಅಲ್ಲಿ ಪ್ರಯಾಣಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬಸ್ಗಳ ಸಂಪರ್ಕ ಸ್ಥಗಿತಗೊಂಡಿದ್ದು ಇದು ಒಂದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬಹುದು. ಕನ್ನಡಿಗರ ಮೇಲೆ ಪದೇ ಪದೇ ಅಪಮಾನಗಳು ಮತ್ತು ಅವಮಾನ ಹಲ್ಲೆಗಳು ಆಗ್ತಾ ಇದಾವೆ. MS ಪುಂಡರ ಮೇಲೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಸಭೆ ನಡೆಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು. ಕೇಂದ್ರ ಸರ್ಕಾರ ಸಾರಿಗೆ ಸಚಿವರು ಮತ್ತು ಕೇಂದ್ರ ಗೃಹ ಸಚಿವರು ಕರೆದು ಕರ್ನಾಟಕದ ಏನು ಸಾರಿಗೆ ಸಚಿವರು ಮತ್ತು ಕರ್ನಾಟಕದ ಏನು ಗೃಹ ಸಚಿವರನ್ನ ಕರೆದು ಒಂದು ಮೀಟಿಂಗ್ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಗೃಹ ಸಚಿವರು ಮತ್ತು ಮಹಾರಾಷ್ಟ್ರ ಸಾರಿಗೆ ಸಚಿವರ ಒಂದು ಸಂಧಾನ ಮಾಡ್ಬೇಕಾಗಿತ್ತು. ಇನ್ನೂವರೆಗೆ ಸಂಧಾನ ಮಾಡೋ ಕೆಲಸವನ್ನು ಮಾಡಿಲ್ಲ ಕೇಂದ್ರ ಗೃಹ ಸಚಿವರು. ಹೀಗಾಗಿ ಏನು MS ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. जय भवानी. कर्नाटक सरकारला इशारा आहे, आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानिक वागणूक त्यांना भगवत ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.